ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 68 ಪಾಯಿಂಟ್ಸ್ ಡೌನ್ ಆಗಿ 57,232 ಕ್ಲೋಸ್ ಆದರೆ ನಿಫ್ಟಿ 28 ಪಾಯಿಂಟ್ಸ್ ಡೌನ್ ಆಗಿ 17,063 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 20 ಪಾಯಿಂಟ್ಸ್ ಗೈನ್ ಆಗಿ 37,392 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 0.40% ಗೈನ್ ಆದರೆ ಸ್ಮಾಲ್ ಕ್ಯಾಪು 1.08% ಗೈನ್ ಆಗಿದೆ. ಇವತ್ತಿನ ಅಪ್ಡೇಟ್ಸ್ ಮಾತಾಡಿಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಅದಾದ್ಮೇಲೂ ಮಾರ್ಕೆಟ್ ಪಾಸಿಟಿವ್ ಮೂವ್ಮೆಂಟ್ ಕಂಟಿನ್ಯೂ ಆಗಿದೆ. ಬಟ್ 3 o'clock ಆದ್ಮೇಲೆ ಒಂದ್ಸಲಿ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ತಿಳ್ಕೊಳ್ಳಂಗಾದ್ರೆ ಇವತ್ತಿನ ಸೆಕೆಂಡ್ ಹಾಫ್ ನಲ್ಲಿ ಪುತಿನ್ ವಾರ್ಗೆ ರೆಡಿ ಆಗಿರೋ ತರ CNBC ಇಂದ ಒಂದು ಅಪ್ಡೇಟ್ ಬಂದಿರೋ ತರ ರೆಡ್ ಬಾಕ್ಸ್ ಅವರು ಶೇರ್ ಮಾಡಿದ್ದಾರೆ. ಅಂಡ್ ಇದಲ್ಲದೆ ವೇರಿಯಸ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ರಷ್ಯಾ ಫೋರ್ಸ್ ಯುಕ್ರೇನ್ ಬಾರ್ಡರ್ ಅಲ್ಲಿ ಇರೋ ತರ ಒಂದು ಸ್ಯಾಟಲೈಟ್ ಪಿಕ್ಚರ್ ಸರ್ಕ್ಯುಲೇಟ್ ಆಗಿದೆ. ಈ ತರ ವೇರಿಯಸ್ ರೀಸನ್ ಇಂದ ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಫ್ಯೂ ಮಂತ್ಸ್ ಇಂದಾನು FIs ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಸ್ಲಿ ಸೆಲ್ಲರ್ ಆಗಿದಾರಲ್ಲ, ಇವರು ಜನವರಿ ಮಂತ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಟಾಕ್ಸ್ ನಲ್ಲಿ $2.1 ಬಿಲಿಯನ್ ಸೆಲ್ ಮಾಡಿರೋ ತರ ಬ್ಯಾಂಕ್ ಆಫ್ ಅಮೆರಿಕಾ ಅನಲಿಸ್ಟ್ ಹೇಳಿರೋ ತರ ಬ್ಲೂಮ್ಬರ್ಗ್ ಅವರು ಹೇಳ್ತಿದ್ದಾರೆ. ಅಂಡ್ ಜನವರಿ ಮಂತ್ ಓವರ್ ಆಲ್ ಆಗಿ $4.4 ಬಿಲಿಯನ್ ಫಾರಿನ್ ಫಂಡ್ ಔಟ್ಫ್ಲೋ ಹೋಗಿರೋ ತರ ಮಾರ್ಚ್ 2020 ಅಲ್ಲಿ ನೋಡಂಗಾದ್ರೆ ಇದೇ ಹೈಯೆಸ್ಟ್ ಔಟ್ಫ್ಲೋ ಅಂತ ಇವರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲದೆ ಫೈನಾನ್ಷಿಯಲ್ ಹೆಲ್ತ್ ಕೇರ್ ನಲ್ಲೂ ಇವರ ಹೋಲ್ಡಿಂಗ್ಸ್ ಕಮ್ಮಿ ಮಾಡ್ಕೊಂಡಿರೋ ತರ ಎಮರ್ಜಿಂಗ್ ಮಾರ್ಕೆಟ್ ನಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಹೈಯೆಸ್ಟ್ ಔಟ್ಫ್ಲೋ ನೋಡಿದ್ರೆ ಬ್ರೆಜಿಲ್ ಹೈಯೆಸ್ಟ್ ಇನ್ಫ್ಲೋ $5.9 ಬಿಲಿಯನ್ ನೋಡಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಶುಗರ್ ಸ್ಟಾಕ್ಸ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಗವರ್ಮೆಂಟ್ ಆಫ್ ಇಂಡಿಯಾ ಅವರು 20% ಇಥನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಫರ್ದರ್ ಆಕ್ಷನ್ ತಗೊಳ್ಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಶಾರ್ಟ್ಲಿ ಮೀಟಿಂಗ್ ಕಂಡಕ್ಟ್ ಮಾಡೋ ತರ CNBC ಆಂಕರ್ ಇಂದ ಅರೌಂಡ್ 3 o'clock ಇಂದ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಇಂದ ಇವತ್ತು ಶುಗರ್ ಸ್ಟಾಕ್ಸ್ ಎಲ್ಲಾನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಅಂಡ್ ಶುಗರ್ ಸ್ಟಾಕ್ಸ್ ಅಲ್ಲದೆ ಇಥನಾಲ್ ಸೈಡ್ ವರ್ಕ್ ಮಾಡೋ ಪ್ರಾಜ್ ಇಂಡಸ್ಟ್ರಿ ಸ್ಟಾಕ್ಸ್ ಇವತ್ತಿನ ಸೆಷನ್ ಅಲ್ಲಿ 8% ಮೇಲೆ ಬೆಳೆದಿದೆ. ನೆಕ್ಸ್ಟ್ PNC ಇನ್ಫ್ರಾಟೆಕ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. PNC ಇನ್ಫ್ರಾಟೆಕ್ ಅವರು ನ್ಯಾಷನಲ್ ಹೈವೇಸ್ ಪ್ರಾಜೆಕ್ಟ್ ನ ಕಂಡಕ್ಟ್ ಮಾಡುವಂತ ಟೆಂಡರ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ 3 ಪ್ರಾಜೆಕ್ಟ್ಸ್ ನ ಹೈಬ್ರಿಡ್ ಅನಿಟಿ ಮಾಡೆಲ್ ನಲ್ಲಿ L1 ಬಿಡ್ಡರ್ ಆಗಿ ಸೆಲೆಕ್ಟ್ ಆಗಿರೋ ತರ ಅಂಡ್ ಈ 3 ಪ್ರಾಜೆಕ್ಟ್ ಸೇರಿ ಬಿಡ್ ಕಾಸ್ಟ್ 4,384 ಕ್ರೋಸ್ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆದ್ಮೇಲೆ ಇವರು 15 ಇಯರ್ಸ್ ಅನ್ನು ಆಪರೇಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ PNC ಇನ್ಫ್ರಾಟೆಕ್ ಸ್ಟಾಕ್ ಒಂದ್ಸಲಿ ಜಂಪ್ ಕಾಣಿಸಿ ಕೊನೆಗೆ ಸೆಷನ್ ಅಲ್ಲಿ 11.91% ಬೆಳೆದು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಹಿಟಾಚಿ ಎನರ್ಜಿ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ. ಆ ಆರ್ಟಿಕಲ್ ನಲ್ಲಿ ಏನಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಈ ಆರ್ಟಿಕಲ್ ನಲ್ಲಿ ಇವರು ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಹಿಟಾಚಿ ಎನರ್ಜಿ ಒಂದು ಅಫಿಷಿಯಲ್ಸ್ ಎಕನಾಮಿಕ್ ಟೈಮ್ಸ್ ಜೊತೆ ಮಾತಾಡ್ತಾ ಹಿಟಾಚಿ ಎನರ್ಜಿ ಅವರು ಡೇಟಾ ಸೆಂಟರ್ಸ್ ನಲ್ಲಿ ರೈಲ್ವೇಸ್ ಎಲೆಕ್ಟ್ರಿಫಿಕೇಶನ್ ಅದರ ಜೊತೆಗೆ ರೆನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ನ ಬಿಗ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಈ ಹಿಟಾಚಿ ಎನರ್ಜಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ N ವೇಣು ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾ ಎಲೆಕ್ಟ್ರಿಸಿಟಿ ಎಕ್ಸ್ಪೋರ್ಟ್ ಹಬ್ ಆಗಿ ಚೇಂಜ್ ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿರ್ತಾರ. ಅದರಲ್ಲಿ ಭಾಗವಾಗಿ ಇವರು ಓವರ್ ಆಲ್ ಇಯರ್ಸ್ ನಲ್ಲಿ ಪ್ರೊಡಕ್ಷನ್ ಅಲ್ಲಿ ಒಂದು ಕ್ವಾರ್ಟರ್ ಅಂದ್ರೆ ಜಾಸ್ತಿ 25% ಅಂದ್ರೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಟಾರ್ಗೆಟ್ ಇಟ್ಕೊಂಡಿರ್ತಾರ. ಅಂಡ್ ಅದು ಈಗ ಕರೆಂಟ್ಲಿ ಇವರು ಪ್ರೊಡಕ್ಷನ್ ಅಲ್ಲಿ 23% ವರೆಗೂ ಎಕ್ಸ್ಪೋರ್ಟ್ ಮಾಡಿರೋ ಹೇಳ್ತಿದ್ದಾರೆ. ಇವರು 3 ಸೆಕ್ಟರ್ಸ್ ನಲ್ಲಿ ಇವರು ಗ್ರೋತ್ ನ ಡ್ರೈವ್ ಮಾಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ. ಅದರಲ್ಲಿ ಮುಂಚೆ ಇವರು 3 ಸೆಕ್ಟರ್ಸ್ ನಲ್ಲಿ ಇವರ ಗ್ರೋತ್ ನ ಡ್ರೈವ್ ಮಾಡ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಂತ. ಅದರಲ್ಲಿ ಮೊದಲನೇದಾಗಿ ಡೇಟಾ ಸೆಂಟರ್ಸ್ ವಿಷಯಕ್ಕೆ ಬಂದ್ರೆ ಅಂಡ್ ರೀಸೆಂಟ್ ಆಗಿ ಇಂಡಿಯನ್ ಗವರ್ಮೆಂಟ್ ಇಂಡಿಯನ್ ಕಂಪನೀಸ್ ಅವರ ಕಸ್ಟಮರ್ಸ್ ಡೇಟಾ ಇಂಡಿಯಾನಲ್ಲಿರೋ ಡೇಟಾ ಸೆಂಟರ್ಸ್ ನಲ್ಲಿ ಸ್ಟೋರ್ ಮಾಡಬೇಕಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕರೆಂಟ್ಲಿ ಹಿಟಾಚಿ ಎನರ್ಜಿ ನೋಡಂಗಾದ್ರೆ ಇಂಡಿಯಾನಲ್ಲಿ ಇರುವಂತಹ ಎವ್ರಿ 3 ಡೇಟಾ ಸೆಂಟರ್ಸ್ ನಲ್ಲಿ ಒಂದು ಡೇಟಾ ಸೆಂಟರ್ ನಲ್ಲಿ ಇವರು ಎಲೆಕ್ಟ್ರಿಕಲ್ ಸಿಸ್ಟಮ್ ನ ಯೂಸ್ ಮಾಡ್ತಿದ್ದಾರೆ. ಇಂಡಿಯಾನಲ್ಲಿರೋ ಈ ಡೇಟಾ ಸೆಂಟರ್ಸ್ ಗ್ರೋತ್ ನೋಡಂಗಾದ್ರೆ ಗ್ರೋ ಆದ್ರೆ ಇವರು ಬಿಸ್ನೆಸ್ ಗ್ರೋ ಆಗತ್ತಲ್ಲ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಕಮಿಂಗ್ ಟು ರೈಲ್ವೆ ಎಲೆಕ್ಟ್ರಿಫಿಕೇಶನ್ ರೀಸೆಂಟ್ ಬಜೆಟ್ ನಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ನೆಕ್ಸ್ಟ್ 3 ಇಯರ್ಸ್ ನಲ್ಲಿ 400 ವಂದೇ ಭಾರತ್ ಟ್ರೈನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ತರ ಅನೌನ್ಸ್ ಮಾಡಿದ್ದಾರಲ್ವಾ. ಸೊ ಇದು ಇವರಿಗೆ ಬಿಗ್ ಆಪರ್ಚುನಿಟಿ. ಅಂಡ್ ಈ ಟ್ರೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನೀಸ್ ನಲ್ಲಿ ಇವರು ಟೈಅಪ್ ಆಗಿ ಇವರು ಟೆಕ್ನಾಲಜಿನ ಸಪ್ಲೈ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಕಮಿಂಗ್ ಟು ರೆನ್ಯೂಬಲ್ ಎನರ್ಜಿ ಸ್ಪೇಸ್ ನ್ಯೂ ಪ್ರಾಜೆಕ್ಟ್ಸ್ ಯಾವ್ದೆಲ್ಲ ಇದೆಯಲ್ಲ ಅವರು ಇದು ಗ್ರಿಡ್ ಕನೆಕ್ಟ್ ಆಗಬೇಕು ಅಂಡ್ ಅದಕ್ಕೆ ಆಟೋಮೇಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಇದು ಹಿಟಾಚಿ ಎನರ್ಜಿಗೆ ಆಪರ್ಚುನಿಟಿ ಅಂತ. ಅಂಡ್ ರೆನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಗೋಸ್ಕರ ರಿಕ್ವೈರ್ಮೆಂಟ್ಸ್ ಯಾವ್ದೆಲ್ಲ ಇರುತ್ತಲ್ಲ ಅದರಲ್ಲಿ ಹಿಟಾಚಿ ಎನರ್ಜಿ ಅವರು 10 to 12% ವರೆಗೂ ಅಡ್ರೆಸ್ ಮಾಡಬಹುದು ಅಂತ ಮ್ಯಾನೇಜ್ಮೆಂಟ್ ಕಮೆಂಟ್ ಮಾಡ್ತಿದ್ದೆ. ಅಂಡ್ ನಾವು ಪ್ರೀವಿಯಸ್ ಆಗಿ ಮಾತಾಡ್ಕೊಂಡಿದ್ವಲ್ಲ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಗೋಸ್ಕರ ಫಾಸ್ಟ್ ಚಾರ್ಜಿಂಗ್ ಸೈಡ್ ವರ್ಕ್ ಮಾಡ್ತಾ ಇದಾರೆ ಅಂತ. ಅಂಡ್ ಈ ಫೈನಾನ್ಷಿಯಲ್ ಇಯರ್ ನಲ್ಲಿ ಇವರು 200 crores ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದಾರೆ ಅಂತ. ನೆಕ್ಸ್ಟ್ ಇಯರ್ ನಲ್ಲೂ ಸಿಮಿಲರ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋ ತರ ವೇಣು ಅವರು ಕಮೆಂಟ್ ಮಾಡ್ತಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಸ್ಟೇಟ್ಮೆಂಟ್ ನೋಡಂಗಾದ್ರೆ ಈ 3 ಸೆಗ್ಮೆಂಟ್ ನಲ್ಲಿ ಹಿಟಾಚಿ ಎನರ್ಜಿ ಅವರು ಕಮಿಂಗ್ ಇಯರ್ ನಲ್ಲಿ ಮ್ಯಾಸಿವ್ ಗ್ರೋತ್ ಆಪರ್ಚುನಿಟಿ ಇರೋ ತರ ನಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ವೋಡಾಫೋನ್ ಐಡಿಯಾ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ವೋಡಾಫೋನ್ ಐಡಿಯಾ ಅವರು ಎಕ್ಸ್ಟರ್ನಲ್ ಇನ್ವೆಸ್ಟರ್ ಮೂಲಕ ಫಂಡ್ಸ್ ರೈಸ್ ಮಾಡೋದಕ್ಕೆ ಮಾರ್ಚ್ ಡೆಡ್ ಲೈನ್ ಯಾವ್ದಲ್ಲ ಅದು ಹತ್ರ ಆಗ್ತಾ ಇದೆ ಅಲ್ವಾ. ಅದರಿಂದ ವೋಡಾಫೋನ್ ಗ್ರೂಪ್ ಅವರು PLC ಅವರ ಇಂಡಸ್ ಟವರ್ಸ್ ನಲ್ಲಿ 5% ಸ್ಟೇಕ್ ನ ಭಾರತಿ ಏರ್ಟೆಲ್ ಅವರಿಗೆ ಸೆಲ್ ಮಾಡೋದಕ್ಕೆ ಡಿಸ್ಕಷನ್ ನಡೆಯೋ ತರ
ಅಂಡ್ ಈ ಸ್ಟೇಕ್ ಸೇಲ್ ಮೂಲಕ ಬಂದಿರುವಂಥ ಫಂಡ್ನ ವೋಡಾಫೋನ್ ಐಡಿಯಾನಲ್ಲಿ ಇನ್ಫ್ಯೂಸ್ ಮಾಡೋ ಥರ ಒಂದು ಆರ್ಟಿಕಲ್ ಬಂದಿದೆ. ಬಟ್ ಇದು ವೋಡಾಫೋನ್ ಐಡಿಯಾದಿಂದ ಬಂದಿರುವಂಥ ಅಫಿಷಿಯಲ್ ಕಮ್ಯುನಿಕೇಶನ್ ಅಲ್ಲ. ಇದು ರಿಲೇಟೆಡ್ ಆಗಿ CNBC ಆಂಕರ್ ಏನು ಹೇಳ್ತಿದ್ದಾರೆ ಅಂದರೆ, ನಾಳೆ ಇಂಡಸ್ ಟವರ್ಸ್ನಲ್ಲಿ ಬ್ಲಾಕ್ ಡೀಲ್ ನಡೀತಾ ಇದೆ ಅಂತ. ಈ ಬ್ಲಾಕ್ ಡೀಲ್ ವೋಡಾಫೋನ್ PLC ಅವರು $200 million ವರ್ತು 2.4% ಸ್ಟೇಕ್ನ ಇಂಡಸ್ ಟವರ್ಸ್ನಲ್ಲಿ ಸೆಲ್ ಮಾಡೋ ಥರ ಈ ಬ್ಲಾಕ್ ಡೀಲ್ ಒಂದು ಆಫರ್ ರೇಂಜ್ $227 to $231 ಶೇರ್ ಇರಬಹುದು ಅಂತ. ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋಂಗಾದ್ರೆ 10% ಡಿಸ್ಕೌಂಟ್ನಲ್ಲಿ ಈ ಬ್ಲಾಕ್ ಡೀಲ್ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಈ ಬ್ಲಾಕ್ ಡೀಲ್ನ ಮೋರ್ಗಾನ್ ಸ್ಟಾನ್ಲಿ ಅವರು ಡೀಲ್ ಮಾಡೋ ಥರ ಹೇಳ್ತಿದ್ದಾರೆ. ನೆಕ್ಸ್ಟ್ ಯಶೋ ಇಂಡಸ್ಟ್ರೀಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಗುಜರಾತ್ನಲ್ಲಿ 42.14 ಎಕರ್ಸ್ ಲ್ಯಾಂಡ್ ಅಕ್ವೈರ್ ಮಾಡಿರೋ ತರ ಅಂಡ್ ಆ ಲ್ಯಾಂಡ್ ಅಕ್ವಿಸಿಷನ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಒಂದು ಫರ್ದರ್ ಎಕ್ಸ್ಪೆನ್ಷನ್ ಗೋಸ್ಕರ ಯೂಸ್ ಮಾಡೋ ತರ ಹೇಳ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಯಶೋ ಇಂಡಸ್ಟ್ರೀಸ್ ಸ್ಟಾಕ್ಸ್ 5% ಬೆಳೆದಿದೆ. ನೆಕ್ಸ್ಟ್ ರೀಸೆಂಟ್ ಆಗಿ ಕಂಪನೀಸ್ ಅವರು Q3 ನಂಬರ್ಸ್ ರಿಲೀಸ್ ಮಾಡಿದಾರಲ್ವಾ, ಆ ನಂಬರ್ಸ್ ರಿಲೀಸ್ ಆದ್ಮೇಲೆ ವೇರಿಯಸ್ ಅನಾಲಿಸ್ಟ್ ನಿಫ್ಟಿ 50 ನಲ್ಲಿ ಈ ಸ್ಟಾಕ್ಸ್ ಒಂದು ಟಾರ್ಗೆಟ್ ರೈಸ್ ಮಾಡಿರವು ಅಂಡ್ ಅದೇ ತರ ಟಾರ್ಗೆಟ್ ಡೌನ್ ಮಾಡಿರುವಂತಹ ಸ್ಟಾಕ್ಸ್ ಒಂದು ಡೀಟೇಲ್ಸ್ ಜೊತೆ ಬ್ಲೂಮ್ಬರ್ಗ್ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ನಿಫ್ಟಿ 50 ಇರುವಂತ ನಿಫ್ಟಿ ಸ್ಟಾಕ್ಸ್ ನಲ್ಲಿ 29 ಸ್ಟಾಕ್ಸ್ ಒಂದು ಟಾರ್ಗೆಟ್ ಪ್ರೈಸ್ ಅಪ್ಗ್ರೇಡ್ ಮಾಡಿದ್ರೆ 21 ಸ್ಟಾಕ್ಸ್ ಒಂದು ಟಾರ್ಗೆಟ್ ಪ್ರೈಸ್ ಡೌನ್ಗ್ರೇಡ್ ಮಾಡಿದ್ದಾರೆ. ಅದೇ ಟಾಪ್ 5 ಪ್ರೈಸಸ್ ಅಪ್ಡೇಟ್ ನೋಡೋಂಗಾದ್ರೆ ಮಾರುತಿ ಸುಜುಕಿ, ಹಿಂದಾಲ್ಕೋ, ONGC ತರ ಕಂಪನೀಸ್ ಇದ್ರೆ ಟಾಪ್ 5 ಪ್ರೈಸ್ ಡೌನ್ ಗ್ರೇಡ್ ಅಲ್ಲಿ ಡಾಕ್ಟರ್ ರೆಡ್ಡೀಸ್, ಟಾಟಾ ಸ್ಟೀಲ್ ಅಂಡ್ BPCL ತರ ಸ್ಟಾಕ್ಸ್ ಇದೆ. ಇದಕ್ಕೆ ಮುಂಚೆ ನಾವು ಪ್ರೈಸ್ ವೈಸ್ ಅಲ್ಲಿ ಟಾಪ್ 5 ಅಪ್ಸೈಡ್ ಸ್ಟಾಕ್ಸ್ ನೋಡಿದ್ವಲ್ಲ, ಅದೇ ತರ ಪರ್ಸೆಂಟೇಜ್ ವೈಸ್ ಟಾಪ್ 5 ಅಪ್ಸೈಡ್ ಸ್ಟಾಕ್ ನೋಡೋಂಗಾದ್ರೆ BPCL, ಟಾಟಾ ಸ್ಟೀಲ್ ಅಂಡ್ SBI ಲೈಫ್ ತರ ಕಂಪನೀಸ್ ಇದೆ. ಅಂಡ್ ಈ ಕಂಪನೀಸ್ ನಲ್ಲಿ ಎರ್ನಿಂಗ್ಸ್ ಎಸ್ಟಿಮೇಷನ್ 26 ಸ್ಟಾಕ್ಸ್ ಬೀಟ್ ಮಾಡಿದ್ರೆ 3 ಸ್ಟಾಕ್ಸ್ ಎಸ್ಟಿಮೇಷನ್ ಮೀಟ್ ಆಗಿಲ್ಲ ಅಂತ. ಅಂಡ್ ಈ 50 ಕಂಪನೀಸ್ ನಲ್ಲಿ ಎರ್ನಿಂಗ್ಸ್ ಎಸ್ಟಿಮೇಷನ್ 26 ಸ್ಟಾಕ್ಸ್ ಬೀಟ್ ಮಾಡಿದ್ರೆ 3 ಸ್ಟಾಕ್ಸ್ ಎಸ್ಟಿಮೇಷನ್ ಮೀಟ್ ಆಗಿದೆ ಅಂತ. ಅಂಡ್ 21 ಸ್ಟಾಕ್ಸ್ ಎಸ್ಟಿಮೇಷನ್ ಮಿಸ್ ಆಗಿದೆ ಅಂತ. ಅಂಡ್ ಇವರ ಎರ್ನಿಂಗ್ಸ್ ಇಂದ ಬಿಗ್ಗೆಸ್ಟ್ ಹಿಟ್ಸ್ ಅಂಡ್ ಎರ್ನಿಂಗ್ಸ್ ಪ್ರಕಾರ ಬಿಗ್ಗೆಸ್ಟ್ ಮಿಸ್ಸಸ್ ಯಾವ್ದೆಲ್ಲ ಇದೆಯೋ ಅದನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಿನ್ನೆ ಈವ್ನಿಂಗ್ ನೈಕಾ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರ IPO ಟೈಮ್ ನಲ್ಲಿ RHP ನಲ್ಲಿ ಲೋರಿಯಲ್ ಅವ್ರ ಜೊತೆ ಪೆಂಡಿಂಗ್ ಲಿಟಿಗೇಷನ್ ಇರೋ ತರ ಮೆನ್ಷನ್ ಮಾಡಿದ್ದಾರಲ್ಲ, ಅದು ಈ ಲೋರಿಯಲ್ ಅವ್ರ ಜೊತೆ ಇರುವಂತ ಪೆಂಡಿಂಗ್ ಲಿಟಿಗೇಷನ್ ಸೆಟಲ್ ಮಾಡ್ಕೊಂಡಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಬ್ಲಾಕ್ ಬಾಕ್ಸ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇವರ ಬೋರ್ಡ್ 14th ಮಾರ್ಚ್ ಮೀಟ್ ಆಗಿ $10 ಪೇ ಸ್ಕೇಲ್ ಇರುವಂತಹ ಸ್ಟಾಕ್ ಸ್ಪ್ಲಿಟ್ ನ ಕನ್ಸಿಡರ್ ಮಾಡೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ಯಾಡಿಲಾ ಹೆಲ್ತ್ ಕೇರ್ ಅವರು ಡಪಾಗ್ಲಿಫ್ಲೋಸೆನ್ ಟ್ಯಾಬ್ಲೆಟ್ಸ್ ನ US FDA ಇಂದ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಈ ಟ್ಯಾಬ್ಲೆಟ್ಸ್ ಟೈಪ್ 2 ಡಯಾಬಿಟಿಸ್ ಸಫರ್ ಆಗ್ತಿರೋಂತ ಅಡಲ್ಟ್ಸ್ ನಲ್ಲಿ ಹಾರ್ಟ್ ಫೈಲ್ಯೂರ್ ರಿಸ್ಕ್ ಕಮ್ಮಿ ಮಾಡುತ್ತೆ ಅಂತ. ಅಂಡ್ ಕಿಡ್ನಿ ಡಿಸೀಸ್ ಇಂದ ಯಾರಾದ್ರೂ ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ, ಆ ಡಿಸೀಸ್ ಇನ್ನೂ ಜಾಸ್ತಿ ಆಗದಿರ ರಿಸ್ಕ್ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಜಾಜ್ ಹೆಲ್ತ್ ಕೇರ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಬಜಾಜ್ ಹೆಲ್ತ್ ಕೇರ್ ಅವರು ಮ್ಯಾಗ್ನೀಷಿಯಂ ಎಲ್ಥ್ರೋನೈಟ್ ಲಾಂಚಸ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಮ್ಯಾಗ್ನೀಷಿಯಂ ಎಲ್ಥ್ರೋನೈಟ್ ಅನ್ನೋದು ನ್ಯಾಷನಲ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಇದನ್ನು ಬಾಡಿನಲ್ಲಿರೋ ಮ್ಯಾಗ್ನೀಷಿಯಂ ಲೆವೆಲ್ಸ್ ನ ನಾರ್ಮಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದರ ಒಂದು ಮಾರ್ಕೆಟ್ ಸೈಜ್ ಅಪ್ರಾಕ್ಸಿಮೇಟ್ಲಿ $1,500 million ತರ ಮೆನ್ಷನ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ ಬಜಾಜ್ ಹೆಲ್ತ್ ಕೇರ್ ಸ್ಟಾಕ್ ನಿಯರ್ಲಿ 5% ಬೆಳೆದಿದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಇಂಡಿಯಾ ಮಾರ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇಂಡಿಯಾ ಮಾರ್ಟ್ ಅವರು IB ಮೊನೊಟೊರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ 26% ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ತರ ಅಂಡ್ 26% ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಇವರು 102.4 crores ಇನ್ವೆಸ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಕಂಪನಿ ಇಂಡಸ್ಟ್ರಿ ಅಂಡ್ ಬಿಸಿನೆಸ್ ಸಪ್ಲೈಸ್ ನಲ್ಲಿ ಕಾಮರ್ಸ್ ಬಿಸಿನೆಸ್ ಮಾಡುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.